ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಅನ್ರೀಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 10 ರಿವ್ಯೂ. ಇದು ಸುದೀಪ್ ಅವರ ಎಪಿಸೋಡ್ಸ್ ರಿವ್ಯೂ. ಮೊದಲಿಗೆ ಸ್ಯಾಟರ್ಡೆ ಎಪಿಸೋಡ್ಗೆ ಹೋಗೋಣ. ಸ್ಯಾಟರ್ಡೆ ಎಪಿಸೋಡು ಶುರುವಾಗುವಾಗ ಬಜರ್ ಆಗುತ್ತೆ. ಬಜರ್ ಆಗುವಾಗ ಯಾರೊಬ್ಬರು ಬಂದಿಲ್ಲ. ಒಂದು 5-6 ಜನ ಬಂದಿದ್ದಾರೆ ಅಷ್ಟೇ. ಲೇಡೀಸ್ ಎಲ್ಲ ಬಂದಿದ್ದಾರೆ. ಜೆಂಟ್ಸು ಇನ್ನೂ ಬೆಡ್ರೂಮಲ್ಲೇ ಇದ್ದಾರೆ, ಮಲ್ಕೊಂಡು. ಪ್ರತಾಪ್ ಅಂತೂ ಮಲಗಿದ್ದಾನೆ, ವಿನಯ್ ಮಲಗಿದ್ದಾರೆ, ಮೈಕಲ್ ಮಲಗಿದ್ದಾರೆ, ಎಲ್ಲರೂ ಮಲಗಿದ್ದಾರೆ. ಬಂದಿದ್ದ ತಕ್ಷಣ ಅದು ಕರೆಕ್ಟಾಗಿ ಕ್ಲಾಸ್ ತೊಗೊಂಡ್ರು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಯಾಕಂದರೆ ಇದು ಫಸ್ಟ್ ಟೈಮ್ ಅಲ್ಲ, 3 to 4 times ಆಗಿದೆ. ಈ ಸಲ ಅಡ್ರೆಸ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಮಾಡಿದ್ರು. ಕರೆಕ್ಟಾಗಿ ಹೇಳಿದ್ರು. ಒಂದು ಕೇರ್ಲೆಸ್ನೆಸ್ಸು, ಏನು ಮಾಡಿಬಿಡ್ತಾರೆ, ಬಂದಿಲ್ಲ ಅಂದರೆ ಏನು ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ನಮ್ಮನ್ನಂತೂ ಹೊರಗೆ ಹೋಗು ಅಂತ ಹೇಳೋಕ್ಕಾಗಲ್ಲ, ನಾವು ಭಯಂಕರ ಫೇಮಸ್ ಆಗಿಬಿಟ್ಟಿದ್ದೀವಿ. ಈ ಲೆವೆಲ್ಗೆ ಅವ್ರ ಥಿಂಕಿಂಗ್ ಇತ್ತು. ಕರೆಕ್ಟಾಗಿ ಸುದೀಪ್ ಅವ್ರು ಬಂದು ಹೇಳಿದ್ರು, ಏನಷ್ಟು ಕೇರ್ಲೆಸ್ನೆಸ್ಸು. ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆಗೆ ಅಷ್ಟು ಮರ್ಯಾದೆ ಇದೆ, ಸ್ಪರ್ಧೆ ಅಂತ ಬಂದಿದ್ದೀರಾ, ನೀವೊಂದು 70 ದಿವಸ ಆಲ್ಮೋಸ್ಟ್ ಹತ್ರ ಬಂದಿದ್ದೀರಾ, ಈ ಲೆವೆಲ್ ಕೇರ್ಲೆಸ್ನೆಸ್ ಇರಬಾರ್ದು. ಬಜರ್ ಆಗಿದ ತಕ್ಷಣ ಫಸ್ಟ್ ಬಜರ್ಗೆ ಬರಬೇಕು. ಇದು 3ನೇ ಬಜಾರಲ್ಲಿ ಬಂದು ಆಮೇಲೆ ಎಲ್ಲರೂ ಎದ್ದು ಯಥಾ ಪ್ರಕಾರ ಸಾರಿ ಇನ್ಮೇಲೆ ಹಂಗೆ ಮಾಡಲ್ಲ. ಇದು ಯಾರದು ಸಣ್ಣ ಮಕ್ಕಳು ನೆಪ ಹೇಳ್ತಾರೆ ಗೊತ್ತಾ ಟೀಚರ್ಗೆ, ಇನ್ಮೇಲೆ ಲೇಟಾಗಿ ಬರಲ್ಲ, ಇನ್ಮೇಲೆ ಕರೆಕ್ಟಾಗಿ ಯೂನಿಫಾರ್ಮ್ ಹಾಕ್ತೀನಿ, ಆ ಲೆವೆಲ್ಗೆ ಇವ್ರು ನೆಪಗಳು ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ಎಲ್ಲರಿಗೂ ಕ್ಲೀನಾಗಿ ಕ್ಲಾಸ್ ತೊಗೊಂಡು, ಇದೇ ಇದರಲ್ಲಿ ನಿಮಗೆ ಇದು ಮಾತಾಡೋಕ್ಕೆ ಇಷ್ಟಪಡಲ್ಲ, ಬ್ರೇಕ್ ತೊಗೊಂಡ್ಬರ್ತೀನಿ ಅಂದ್ಬಿಟ್ಟು ಬಂದಮೇಲೆ ಈಗ ನಾನು ಎಪಿಸೋಡ್ ಶುರು ಮಾಡ್ತೀನಿ ಅಂತ ಮಾಡಿದ್ರು. ಈ ಸ್ಕೂಲ್ ಟಾಸ್ಕ್ ಹೇಗಿತ್ತು ಅಂತ ಕೇಳಿದ್ರು. ಚೆನ್ನಾಗಿತ್ತು ಸರ್, ನಾವು ಚಿಕ್ಕ ಮಕ್ಕಳು ಇದೆಲ್ಲ ಬಾಲ್ಯದೆಲ್ಲ ನನಗೆ ಬಂದ್ಬಿಡ್ತು, ಅದು ಇದು ಅಂತ ಹೇಳಿದ್ರು. ಬಟ್ ನಿಜವಾಗ್ಲೇ ಚೆನ್ನಾಗಿತ್ತ. ಫಸ್ಟ್ 2 days ಚೆನ್ನಾಗಿತ್ತು. ಅದು ಯಾಕೋ ಗೊತ್ತಿಲ್ಲ, ಬೇರೆ ಸೀಸನ್ಗಳಲ್ಲಿ ಈ ಸ್ಕೂಲ್ ಟಾಸ್ಕ್ ಚೆನ್ನಾಗಿ ಹೋಯಿತು. ಈ ಸಲ ಏನು ಕಂಟೆಂಟ್ ಇಲ್ವೋ ಏನೋ, ತುಂಬ ಕುಯ್ದಂಗಿತ್ತು, ಭಯಾನಕ ಕುಯ್ದಂಗಿತ್ತು. ನನಗೊಬ್ಬನಿಗೆ ಹಂಗೆ ಅನಿಸುತ್ತಾ ಇಲ್ಲ ನಿಮಗೂ ಹಂಗೆ ಅನಿಸ್ತಾ ಇದೆ ಗೊತ್ತಿಲ್ಲ, ಕಮೆಂಟ್ ಮಾಡಿ ಅದನ್ನು. ಆಮೇಲೆ ಮಾತಾಡ್ತಾ ಸ್ಕೂಲ್ ಟಾಸ್ಕಲ್ಲಿ ಒಬ್ಬೊಬ್ಬರದು ಅಭಿಪ್ರಾಯಗಳು ಹೇಳ್ಕೊಂಡು ಬಂದರು. ನನಗೆ ಗೊತ್ತಿದ್ದ ಸ್ಕೂಲ್ ಟಾಸ್ಕಲ್ಲಿ ಏನಾಯಿತು ಅಂದರೆ, ಅವ್ರು ಒಳಗಿರೋದನ್ನು ಟೀಚರ್ ಆಗಿದ್ಕೊಂಡು ಎಲ್ಲ ಹೇಳಿಬಿಟ್ರು. ಸಂಗೀತ ಬಂದು ನೆಗೆಟಿವಿಟಿ ಬಗ್ಗೆ ಮಾತಾಡಿದ್ರು. ಟೋಟಲಾಗಿ ನೆಗೆಟಿವ್ನೆಸ್ ಅವರೇಜಲ್ಲೇ ಇತ್ತು. ಇವರು ಬಂದು ಅವ್ರನ್ನ ಪ್ರೈಸ್ ಮಾಡ್ಕೊಳ್ಳೋ ಥರ ವಿನಯ್ ಅವ್ರ ಕ್ಲಾಸ್ ಆಗಿತ್ತು. ನಿಜ ಹೇಳ್ಬೇಕಂದ್ರೆ ಕ್ಲಾಸ್ ಚೆನ್ನಾಗಿದ್ದು, ನಮ್ರತ ಅವ್ರು ಚೆನ್ನಾಗಿತ್ತು. ಡ್ಯಾನ್ಸ್ ಪಾರ್ಟಿಸಿಪೇಷನು, ಟೀಚರ್ಸ್ನ ಕರೆಸೋ ಡ್ಯಾನ್ಸ್ ಆಡಿಸಿದ್ದು, ಓವರಾಲ್ ಪಾರ್ಟಿಸಿಪೇಷನ್ ತುಂಬ ಚೆನ್ನಾಗಿತ್ತು. ಅದು ಬಿಟ್ಟರೆ ಸಿರಿ ಅವ್ರದ್ದು ಚೆನ್ನಾಗಿತ್ತು ಅಲ್ವಾ. ನೆಕ್ಸ್ಟ್ ಇದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಾಮಿನೇಷನ್ ಬಂತು. ನಾಮಿನೇಷನ್ ಪ್ರೋಸೆಸ್ಸಲ್ಲಿ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಎಲ್ಲರೂ ಕೂಡಿಸಿದ್ರು. ಇವ್ರನ್ನ ಸೇವ್ ಮಾಡಿದ್ರು, ನಮ್ಮ ವಿನಯ್ ಅವ್ರನ್ನ ಫಸ್ಟ್ ಸೇವ್ ಮಾಡಿದ್ರು. ಸೇವ್ ಆಗಿ ಮೊನ್ನೆ ಎಪಿಸೋಡ್ ಮುಗಿದ್ಮೇಲೆ ನೆನ್ನೆ ಎಪಿಸೋಡ್ ಶುರುವಾಯಿತು. ನೆನ್ನೆ ಎಪಿಸೋಡ್ ಶುರುವಾದಾಗ ಅದು ಬಿಫೋರ್ ಸ್ಯಾಟರ್ಡೆ ಎಪಿಸೋಡ್ ಆಯ್ತಲ್ಲ, ಗ್ಯಾಪು, ಆ ಬ್ರೇಕ್ನ ತೋರಿಸಿದ್ರು, ಏನೇ ಮಾತಾಡಿದ್ರು ಅಂತ. ಅವ್ರು ಕಾರ್ತಿಕ್ಗೂ ಸಂಗೀತಗೂ ಜಗಳ, ಈ ಥರ ಬಕೆಟ್ ಹಿಡಿತಾರೆ, ಅದು ತಿಳಿದು ತುಂಬ ತಪ್ಪು, ಅದು ಕರೆಕ್ಟ್. ಅದು ಯಾಕಂದರೆ ಅದೇನದು ಬಕೆಟ್ ಹಿಡಿದು ಅವರೇ ಹೇಳ್ತಿದಾರಲ್ಲ, ನಾನು ಅವರು ಹೊರಗಿನಿಂದನೂ ಫ್ರೆಂಡ್ಸು ಅಲ್ವಾ, ನಾವು ಜಗಳ ಆಡ್ಕೊಳ್ತೀವಿ, ತಿರ್ಗಾ ಹಿಂಗೆ ಅದು ನಾವು ಫಸ್ಟ್ ದಿನ ನೋಡಿದ್ರೆ ಅದೇ ಥರ ಇದೆ. ಇಬ್ಬರಿಗೂ ಇದು ಟಾಸ್ಕ್ ಅಂತ ಬಂದರೆ ಭಯಂಕರ ಜಗಳ ಆಗುತ್ತೆ, ಆಮೇಲೆ ಬಂದು ಮಾತಾಡ್ಕೊಳ್ತಾರೆ, ಜಾಲಿಯಾಗಿರ್ತಾರೆ. ಅದು ಇವ್ರಿಗೆ ಆಗ್ತಾಯಿಲ್ಲ ಆ್ಯಕ್ಚುಲಿ, ಸಂಗೀತ ಅವರಿಗೆ. ಅದಕ್ಕೆ ಬಕೆಟ್ ಹಿಡಿತಾರೆ. ಬಕೆಟ್ ಹಿಡಿಯೋ ನೆಸೆಸಿಟಿ ಕಾರ್ತಿಕ್ಗೂ ಇಲ್ಲ, ಆ ಕಡೆ ವಿನಯ್ಗೂ ಇಲ್ಲ. ಅವ್ರು ವಿನಯ್ ಅಂತ ಹೇಳೇಬಿಟ್ರು, ನಾನು ಇದರಿಂದ ಅವ್ರು ಡಿಲೀಟ್ ಆಗ್ಬಿಟ್ರು. ಏನಕ್ಕೆ ಕರ್ಕೊಂಡು ಬರ್ತಾರೆ, ಕಾಲು ಕೆರ್ಕೊಂಡು, ನನ್ನ ಇದರಲ್ಲಿ ಅವ್ರು ಬರೀ ಒಂದು ಇದು ಓಡಾಡ್ತಾವ್ರು ಅಷ್ಟೇ ಅಂತ ಹೇಳಿದ್ದು ಕರೆಕ್ಟ್ ಅಲ್ವಾ. ಅವ್ರು ಆ ಲೆವೆಲ್ಗೆ ಅವ್ರು ಮಾತಾಡುವಾಗ ಇವ್ರು ಏನಕ್ಕೆ ಅವ್ರ ಮೇಲೆ ಬಿದ್ದು ಮಾತಾಡೋದು, ಬೇಕಂದ್ರೆ ಟ್ರಿಗರ್ ಮಾಡೋದು, ಇದೆಲ್ಲ ಬೇಕಾಗೇ ಇರಲಿಲ್ಲ. ಅದನ್ನು ಮಾಡಿದ್ರು ಅವರು. ಒಂದು ಹೇಳೋದು ಮರ್ತೆ, ಮೊನ್ನೆನೇ ಇವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತು. ಯಾರಿಗೆ? ತುಕಾಲಿ ಅವರಿಗೆ. ಯಾಕಂದರೆ ನಿಜವಾಗಿ ಹೇಳ್ಬೇಕಂದ್ರೆ ಈ ಸ್ಕೂಲ್ ಟಾಸ್ಕ್ನೂ ಅಷ್ಟು ಬೋರಿಂಗಲ್ಲೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದ್ದಿದ್ದು ಅವ್ರದ್ದೇ. ಅದು ಚೆನ್ನಾಗಿ ಮಾಡಿದ್ರು, ನಿಜ ಹೇಳ್ಬೇಕಂದ್ರೆ ಚೆನ್ನಾಗಿ ಮಾಡಿದ್ರು. ಅದಕ್ಕೆ ಚಪ್ಪಾಳೆ ಸಿಕ್ತು. ಅದಕ್ಕೆ ಅವರು ಎಕ್ಸ್ಪೋಸು ಒಂಥರ ಎಮೋಷನ್ ಆಗ್ಬಿಟ್ರು. ಯಾರು? ತುಕಾಲಿ ಅವರು. ಸಿಗಬೇಕಿತ್ತು ಸಿಕ್ಕಿಲ್ಲ, ಸಿಕ್ತವರಿಗೆ. ಆಮೇಲೆ ಇನ್ನೂ ಎಪಿಸೋಡ್ ಶುರು ಆಯಿತು. ಎಪಿಸೋಡ್ ಶುರು ಆದಮೇಲೆ ಎಲ್ಲ ಕೂತ್ಕೊಂಡು
ಇವ್ರು ಸುದೀಪ್ ಅವ್ರು ಮಾತಾಡ್ಕೊಂಡು ಒಬ್ಬೊಬ್ಬರ ಹತ್ರನೂ ಜಾಲಿಯಾಗಿ ಮಾತಾಡಿಕೊಂಡು ಹಾಡುಗಳು ಆಡಿಕೊಂಡು ಈ ಹಾಡಿಗೆ ಅವ್ರು ಡ್ಯಾನ್ಸ್ ಮಾಡೋದು ಹೆಂಗಿರುತ್ತೆ. ವಿನಯ್ ಅವರು ಈ ಹಾಡಿಗೆ ಸುದೀಪ್ ಅವ್ರ ಸಾರು ಏನು ಹಾಡೋದು ವಿಕ್ರಾಂತ್ ರೋಣ ಹಾಡು, ಆ ಹಾಡಿಗೆ ಅವತ್ತು ಚೆನ್ನಾಗಿ ಆಡಿದ್ರು. ಇವತ್ತು ಯಾಕೋ ಫುಲ್ಲು ಸಟಲಾಗೇ ಆಡಿದ್ರು, ಏನಕ್ಕಂತ ಗೊತ್ತಿಲ್ಲ. ಅವ್ರು ಚೆನ್ನಾಗೇ ಆಡ್ತಾರೆ, ಏನೋ ಚೆನ್ನಾಗಿ ಇದರಲ್ಲಿ ಸರಿ ಮಾಡಿಲ್ಲ. ಏನಂತಾರೆ ಶಯ್ಯ ಭಯಾನ ಏನಂತಲೇ ಗೊತ್ತಿಲ್ಲ ಸುದೀಪ್ ಸರ್ ಮುಂದೆ ಆಡಬೇಕು ಅಂತ. ಆಮೇಲೆ ಈ ಮಡಿಕೆ ಟಾಸ್ಕ್ ಕೊಟ್ಟರು. ಇಲ್ಲೇ ಟ್ವಿಸ್ಟು. ಮಡಿಕೆ ಟಾಸ್ಕಲ್ಲಿ ಯಾರು ಇಬ್ಬರು ನಿಮಗೆ ಫೇಕ್ ಆಗಿದ್ದಾರೆ ಬೇಕಾಗಿಲ್ಲ ಅಂತ ಇದು ಮಾಡಿದ್ದಕ್ಕೆ, ಈ ಮನೆಗೆ ಬೇಕಾಗಿಲ್ಲ ಅಂತೇಳಿದ್ದಕ್ಕೆ ಮಡಿಕೆ ವಿನಯ ಫಸ್ಟ್ ಶುರು ಮಾಡಿದ್ರು. ಯಾರನ್ನ, ನಮ್ಮ ಸಂಗೀತ ಅವ್ರನ್ನ, ಡ್ರೋನ್ ಪ್ರತಾಪ್ ಅವ್ರನ್ನ, ಇಬ್ಬರಿಗೂ ಕಾರಣ ಕರೆಕ್ಟಾಗಿತ್ತು. ಸುಮ್ಮನೆ ಟ್ರಿಗ್ಗರ್ ಮಾಡ್ತಾರೆ, ಬೇಕಾಗಿಲ್ಲ. ಅವ್ರು ಪ್ರತಾಪ್ ಅವರು ಕರೆಕ್ಟಾಗಿ ಆಡ್ತಾರೆ, ಬಟ್ ಎಲ್ಲೋ ನನಗೊಂಥರ ಅವರು ಡ್ರಾಮಾ ಮಾಡ್ತಾರೆ ಅನಿಸುತ್ತೆ ಅಂತ ಅವರು ಹೊಡೆದ್ರು. ಸಂಗೀತ ಅವರು ಆಬ್ವಿಯಸ್ ಆಗಿ ಯಾರು ಹೊಡೆದಿರ್ಬೋದು, ವಿನಯ್ ಅವ್ರನ್ನ, ತುಕಾಲಿ ಅವ್ರನ್ನ ಹೊಡೆದ್ರು. ಒಂದು ನೆಗೆಟಿವ್ನೆಸ್ ಅವರೇ ಇದು ಮಾಡ್ತಾರೆ, ಅದೇ ಕತೆ ಹೇಳ್ತಾ ಇದ್ದಾರೆ ವಿನಯ್ ಅವರು ಅದರಿಂದಾನೆ ಅಂತ. ತುಕಾಲಿ ಅವರು ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿಗೆ ಇದನ್ನು ಎಷ್ಟು ದಿವಸ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಏನೋ ಅವ್ರ ಕಾರಣ ಹುಡುಕಿ ಹೇಳ್ಬೇಕು ಅದು. ಆಮೇಲೆ ಮೈಕಲ್ ಅವರಿಗೆ, ತುಕಾಲಿ ಎಲ್ಲ ಹೇಳಿದ್ರು ಮೈಕಲ್ ಅವರಿಗೆ, ನನಗೂ ಅವ್ರಿಗೆ ಏನೂ ಇಲ್ಲ, ಏನಕ್ಕೆ ಅವ್ರು ಹಿಂಗೆ ಮಾಡ್ತಾರೆ. ಸರಿ, ಅವ್ರು ನಿಮ್ಮನ್ನ ಹೇಟ್ ಮಾಡ್ತಾರಲ್ವ, ಬಿಟ್ಟಾಕಬೇಕು. ಏನಕ್ಕೆ ಅವ್ರನ್ನೇ ಹೋಗಿ ಇದು ಮಾಡೋದು, ಬೇಕಾಗಿಲ್ಲ. ಆಮೇಲೆ ನಮ್ರತ ಅವ್ರು ಬಂದು ಸಂಗೀತ ಅವ್ರನ್ನ, ಪ್ರತಾಪ್ ಅವ್ರನ್ನ ನೋಡಿದ್ರು. ಕಾರ್ತಿಕ್ ಅವರೇ ಇಲ್ಲಿ ಟೆಸ್ಟ್ ಕೊಟ್ಟಿದ್ದು. ಕಾರ್ತಿಕ್ ಅವ್ರು ಏನು ಟೆಸ್ಟ್ ಕೊಟ್ಟಂದರೆ, ಸಂಗೀತ ಅವರು ಜೊತೆ ನಾನು ಇಲ್ಲದೇ ಇದ್ದರೆ ನಾನು ಝೀರೋ ಅಂತೇಳಿದ್ರು. ಸರಿ, ನಾನೀಗ ಸಂಗೀತ ಅವ್ರ ಜೊತೆ ಇರೋಲ್ಲ, ಈಗ ನಾನು ಝೀರೋ ಅಂತ ಪ್ರೂವ್ ಮಾಡಿ ಅಂತೇಳಿ ಸೂಪರಾಗಿ ಹೇಳಿದ್ರು. ಅದು ಅದೇ ಏನು ಎಪಿಸೋಡ್ ಬಿಫೋರ್ ಜಗಳ ಆಯ್ತಲ್ಲ ಅದೆಲ್ಲ ಹಾಕಿ ತೋರಿಸ್ಬಿಟ್ಟು. ಬಟ್ ಇದರಲ್ಲಿ ಒಂದು ವಿಷಯ ಏನಂದರೆ, ಇದು ಫಸ್ಟ್ ಟೈಮ್ ಅಲ್ಲ, 4-5 ಸಲ ಸಂಗೀತ ಅದು ಕಾರ್ತಿಕ್ಕು ಜಗಳ ಆಗಿದೆ. ಬಟ್ ಫೈನಲ್ ನೋಡಿ, ಇವತ್ತು ಮಂಡೇ ತಾನೆ, ಟ್ಯೂಸ್ಡೇ ಅಲ್ಲ ಬಿಟ್ಬಿಡಿ, ವೆಡ್ನೆಸ್ಡೇ ನೋಡ್ಕೊಳ್ಳಿ, ಆರಾಮಾಗಿ ಇಬ್ಬರು ಒಟ್ಟಿಗಿರ್ತಾರೆ. ಪಾಪು ಚೆನ್ನಾಗಿದೆಯಾ ಪಾಪು, ಅದೆಲ್ಲ ತಲೆ ಕೆಡಿಸ್ಕೊಬೇಡ ಅಂತ ಇಬ್ಬರಿಗಿಬ್ಬರು ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಇರ್ತಾರೆ. ಇವ್ರ ಜಗಳಗಳು ಒಂಥರ ನಮಗೆ ನೋಡಿ ಈಗ ಬೇಸರ ಆಗಿಲ್ಲ, ಕಾಮಿಡಿ ಆಗ್ತಾಯಿದೆ ಅವ್ರ ಜಗಳ ಅಷ್ಟೆ. ಆಮೇಲೆ ಇವರು ಡ್ರೋನ್ ಪ್ರತಾಪ್ ಅವರು ತುಕಾಲಿ ಸಂತೋಷ್ನ, ವಿನಯ್ನ ಹೊಡೆದ್ರು, ಅದು ಗೊತ್ತಿರೋ ವಿಷಯನೇ. ಆಮೇಲೆ ಇವರು ವರ್ತೂರ್ ಸಂತೋಷ್ ಅವರು, ಇಬ್ರಿಗೂ ಒಂದೇ ಕಾರಣ, ವಿನಯ್ ಕಾರ್ತಿಕ್ ಚೆನ್ನಾಗಿರ್ತಾರೆ, ಟಾಸ್ಕಲ್ಲಿ ಆಪೋಸಿಟ್ ಟೀಮ್ನ ಇದು ಮಾಡ್ತಾರೆ, ಮಾಡಿಬಿಟ್ಟು ಸ್ಟ್ರಾಟಜಿ ಅಂತಾರೆ. ಬಟ್ ಅದು ಯಾಕೆ ಆಬ್ವಿಯಸ್ಲಿ ಸ್ಟ್ರಾಟಜಿನೇ, ಬೇರೆ ಟೀಮ್ನ ಡೌನ್ ಮಾಡಿದ್ರೆ ಇವ್ರು ವಿನ್ ಆಗೋದು, ಅದು ಹೇಳೋದು ಕಾರಣ. ತುಕಾಲಿ ಸಂತೋಷ್ ಅವರು ಸಂಗೀತ ಅವ್ರನ್ನ, ಡ್ರೋನ್ ಪ್ರತಾಪ್ ಅವ್ರನ್ನ, ಅವರು ಒಳ್ಳೆ ಕಾರಣ ಕೊಟ್ಟು ಸಂಗೀತ ಅವ್ರು, ನಾನು ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ತಂದಿಡ್ತೀನಿ ಅಂತ ಎಲ್ಲಾದರೂ ಹೇಳ್ತೀವಿ, ಎಷ್ಟು ದಿವಸಕ್ಕೆ ಇದನ್ನು ಹೇಳ್ತಾ ಇರ್ತೀರಾ, ಬೇರೆ ಕಾರಣ ಸಿಕ್ಕಿಲ್ಲ ಅಂತ ಹೊಡೆದ್ರು. ಇವರು ಪ್ರತಾಪ್ ಅವರಿಗೆ, ನಾನು ಏನೇ ಮಾಡಿದ್ರು ಎಲ್ಲ ನಂದೇ ಅಂತ ಹೇಳೋದು, ಆ ಮುದ್ದೆ ತಿಂದು 5 ಜನನೂ ಒಪ್ಕೊಳ್ಳೋಣಪ್ಪ ಅಂದರೆ, ಇಲ್ಲ ನಾನು ಪನಿಷ್ಮೆಂಟ್ ತಗೋತೀನಿ. ಏನಕ್ಕೆ ಅವ್ರ ಆ ಥರ ಎಕ್ಸ್ಪೋಸ್ ಮಾಡ್ಕೋಬೇಕು, ಈ ಡ್ರಾಮಾಗಳು ಬೇಕಾಗಿಲ್ಲ, ಇವತ್ತವರೆಗೂ ಅವ್ರು ಡ್ರಾಮಾ ಮಾಡ್ತಾರೆ ಅಂತ ಹೊಡೋದು. ಆಯಿತು. ನೆಕ್ಸ್ಟು ಸೀರೆ ಅವರು, ತುಕಾಲಿ ಅವ್ರು ನೋಡಿದ್ರು, ಈ ಕಡೆ ವಿನಯ್ ಅವ್ರು ನೋಡಿದ್ರು. ಆಮೇಲೆ ಅವಿನಾಶ್, ಇವರು ಯಾರದು, ನಮ್ಮ ಪವಿ ಅವರು ಒಂದು ಯಾರನ್ನ, ಸಂಗೀತ ಅವ್ರು ನೋಡಿದ್ರು. ನೆಕ್ಸ್ಟ್ ಇನ್ನೊಂದು ಯಾರಂತ ನನಗೆ ಅನ್ನಿಸ್ತಾ ಇಲ್ಲ ಸರ್, ಅದಕ್ಕೆ ನನಗೆ ಯಾರು ಹೊಡೆಯಲ್ಲ ಅಂತ ಹೇಳಿದರು. ಈ ಮ್ಯಾಟ್ರಲ್ಲಿ ವಿನಯ್ ಅವ್ರಿಗೊಂದು ಚಾನ್ಸ್ ಕೊಟ್ಟರು, ಅವರು ತಗೊಂಡೋಗಿ ಇವ್ರನ್ನ ತನಿಷಾ ನೋಡಿದ್ರು. ನೆಕ್ಸ್ಟು ಎಲಿಮಿನೇಷನ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಎಲಿಮಿನೇಷನ್ ಪ್ರಾಸೆಸ್ ಸ್ಟಾರ್ಟ್ ಆದಮೇಲೆ ಒಬ್ಬೊಬ್ಬರಾಗಿ ಸೇವ್ ಮಾಡ್ತಾರೆ. ಮೈಕಲ್ ಅವ್ರನ್ನ ಸೇವ್ ಮಾಡಿದ್ರು. ಆಮೇಲೆ ಸಿರಿ ಮತ್ತು ಪವಿ ಅವರಿಬ್ಬರನ್ನೂ ನಿಲ್ಲಿಸ್ಬಿಟ್ಟು ಫೈನಲಾಗಿ ಪವಿ ಅವ್ರನ್ನ ಎಲಿಮಿನೇಟ್ ಮಾಡಿದ್ರು. ಸಿರಿ ಅವರು ಅಬ್ಸರ್ವ್ ಮಾಡಿ ನೋಡಿ, ಲಾಸ್ಟ್ 2-3 ಇದರಿಂದನೂ ಲಾಸ್ಟಲ್ಲಿ ಸೇವ್ ಆಗ್ತಾರೆ, ಅದು ಸ್ವಲ್ಪ ನೋಡ್ಕೊಂಡು ಆಡಬೇಕು. ಸ್ಟಾರ್ಟಿಂಗಲ್ಲೇ ಎಲಿಮಿನೇಷನ್ ಪ್ರಾಸೆಸ್ ಸಂಗೀತವನ್ನು ಫಸ್ಟ್ ಸೇವ್ ಮಾಡಿದ್ರು, ಆಮೇಲೆ ಮೈಕಲ್ ಅವರು, ಆಮೇಲೆ ಸಿರಿ ಅವರು, ಆಮೇಲೆ ಪವಿ ಅವರು ಹೋದರು. ಬಟ್ ಅವ್ರಿಗೇನು ಸ್ಪೆಷಲ್ ಇದಂತ ಏನು ಕೊಟ್ಟಿಲ್ಲ, ಈ ಥರ ಯಾರು ನಾಮಿನೇಟ್ ಮಾಡಬೇಕು, ಯಾರು ಇದು ಮಾಡಬೇಕು ಅದು ಅಂತ. ಇದರಲ್ಲಿ ಒಂದು ವಿಷಯ ಅಂದರೆ, ಲಾಸ್ಟ್ ವೀಕು ಕ್ಯಾಪ್ಟನ್ ಯಾರು ಇರಲಿಲ್ಲ,
ಆವಾಗ ಅದಕ್ಕೆ ಮುಂಚೆ ವೀಕಲ್ಲಿ ಹೇಳಿದರು ಇನ್ಮೇಲೆ ಯಾರು ಕ್ಯಾಪ್ಟನ್ ಇರಲ್ಲ ಇದರಲ್ಲಿ ಅಂತ. ಬಟ್ ಕ್ಯಾಪ್ಟನ್ ಇಲ್ಲದೆ ಏನಾಗುತ್ತೆ ಮನೆ ಅಂತ ನೋಡ್ಬಿಟ್ಟು ತಿರ್ಗಾ ಕ್ಯಾಪ್ಟನ್ಸಿ ಇದಕ್ಕೆ ಮಾಡಿಕೊಂಡು ಕೊಟ್ಟರು. ನೋಡಬೇಕು ಈ ವೀಕಲ್ಲಿ ಹೇಗೆ ಆಡ್ತಾರೆ ಅವರು ಕ್ಯಾಪ್ಟನ್ಸಿ ಟಾಸ್ಕಿಗೆ ಅಂತ. ಇಷ್ಟು ಹೇಳಿ ನನ್ನ ಈ ರಿವ್ಯೂನ ಮುಗಿಸ್ತೀನಿ. ನಿಮಗೆ ಈ ರಿವ್ಯೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಆಲ್.